السلام عليكم ورحمة الله وبركاته. بسم الله والحمد لله والصلاة والسلام على رسول الله وعلى آله وصحبه أجمعين. ವಚನಾಮೃತ ಹದೀಸ್ ಪಾಠ 14. وعن ابن عباس رضي الله تعالى عنهما قال فرض رسول الله صلى الله عليه وسلم زكاة الفطر طهرة للصائم من اللغو والرفث وطعمة للمساكين فمن أداها قبل الصلاة فهي زكاة مقبولة ومن أداها بعد الصلاة فهي صدقة من الصدقات. رواه أبو داود وابن ماجه. ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ನು ಹೇಳಿದರು, ಅಲ್ಲಾಹನ ಸಂದೇಶವಾಹಕ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಉಪವಾಸ ಮಾಡುವ ವ್ಯಕ್ತಿಗೆ ವ್ಯರ್ಥ ಮಾತು ಮತ್ತು ಅಶ್ಲೀಲ ಮಾತಿನಿಂದ ಶುದ್ಧೀಕರಣಕ್ಕಾಗಿ ಮತ್ತು ಬಡವರಿಗೆ ಆಹಾರವಾಗಿ ಜಕಾತುಲ್ ಫಿತರನ್ನು ಕಡ್ಡಾಯಗೊಳಿಸಿದರು. ಯಾರು ನಮಾಜಿಗೆ ಮೊದಲು ಅದನ್ನು ಪಾವತಿಸುತ್ತಾರೆ ಅದು ಸ್ವೀಕರಿಸಲ್ಪಟ್ಟ ಜಕಾತ್ ಆಗುತ್ತದೆ. ಯಾರು ನಮಾಜಿನ ನಂತರ ಅದನ್ನು ಪಾವತಿಸುತ್ತಾರೆ ಅದು ಇತರ ದಾನಗಳಂತೆ ಒಂದು ದಾನವಾಗಿರುತ್ತದೆ. ಅಬೂ ದಾವೂದ್ ಮತ್ತು ಇಬ್ನು ಮಾಜಾ ಈ ಹದೀಸನ್ನು ನಿರೂಪಿಸಿದ್ದಾರೆ. ಈ ಹದೀಸಿನಲ್ಲಿ ಜಕಾತುಲ್ ಫಿತ್ರ್ನ ಮಹತ್ವ ಹಾಗೂ ಸಮಯದ ಬಗ್ಗೆ ವಿವರಿಸಲಾಗಿದೆ. ರಮಲಾನಿನ ಮುಕ್ತಾಯದಲ್ಲಿ ಕಡ್ಡಾಯವಾಗುವ ಜಕಾತ್ ಎಂಬ ನೆಲೆಯಲ್ಲಿ ಇದಕ್ಕೆ ಫಿತ್ರ್ ಜಕಾತ್ ಎಂದು ಹೆಸರು. ಅಲ್ಲಾಹನ ರಸೂಲರು ಇದನ್ನು ಹಿಜ್ರಾ 2ನೇ ವರ್ಷದಲ್ಲಿ ಕಡ್ಡಾಯಗೊಳಿಸಿದರು. ತನ್ನ ಮತ್ತು ತನ್ನ ವೆಚ್ಚದ ಹೊಣೆಗಾರಿಕೆ ಇರುವ ಪ್ರತಿಯೊಬ್ಬ ಮುಸ್ಲಿಂ ಸ್ತ್ರೀ ಪುರುಷರ ಪರವಾಗಿ ಮುಸ್ಲಿಮನಾದ ಸ್ವತಂತ್ರ ವ್ಯಕ್ತಿಗೆ ಫಿತ್ರ್ ಜಕಾತ್ ಕಡ್ಡಾಯವಾಗಿದೆ. ತನಗೆ ಅಥವಾ ತನ್ನ ವೆಚ್ಚದಲ್ಲಿ ಕಳೆಯುತ್ತಿರುವ ಆಶ್ರಿತರಿಗೆ ಈದ್ ದಿನ ಮತ್ತು ಮುಂದೆ ಬರುವ ರಾತ್ರಿಗೆ ಅನ್ನ, ವಸತಿ, ವಸ್ತ್ರ, ಸೇವಕ ಎಂಬೀ ವೆಚ್ಚಗಳನ್ನು ಕಳೆದು ಬಾಕಿ ಉಳಿದಿದ್ದರೆ ಮಾತ್ರ ಫಿತ್ರ್ ಜಕಾತ್ ಕಡ್ಡಾಯವಾಗುತ್ತದೆ. ಅಂದರೆ ಪತ್ನಿತ್ವ, ಒಡೆತನ, ಬಂಧುತ್ವ ಎಂಬೀ ಕಾರಣಗಳಲ್ಲಿ ಒಂದರ ಕಾರಣದಿಂದ ತಾನು ವೆಚ್ಚ ಕೊಡಲು ಯಾರಿಗೆಲ್ಲ ಕಡ್ಡಾಯವೋ ಅಂಥ ಪ್ರತಿಯೊಬ್ಬ ಮುಸ್ಲಿಮರ ಪರವಾಗಿಯೂ ತಾನು ನೀಡುವುದು ಕಡ್ಡಾಯವಾಗಿದೆ. ಸಾಲವಿದ್ದರೆ ಸಾಲ ತೀರಿಸುವ ಮೊತ್ತಕ್ಕಿಂತ ಹೆಚ್ಚಿಗೆ ಸುತ್ತು ಇರಬೇಕು. ಹದೀಸಿನಲ್ಲಿ ಹೇಳಿದ ಪ್ರಕಾರ ಇಲ್ಲಿ 2 ಪ್ರಧಾನ ತತ್ವಗಳಿವೆ. ಒಂದು, ರಮದಾನ್ ತಿಂಗಳಲ್ಲಿ ಉಪವಾಸ ಮಾಡುವ ವ್ಯಕ್ತಿಯನ್ನು ವ್ಯರ್ಥ ಮತ್ತು ಅಶ್ಲೀಲ ಮಾತುಗಳಿಂದ ಉಂಟಾದ ದುಷ್ಪರಿಣಾಮವನ್ನು ಶುದ್ಧೀಕರಿಸುವುದು. ಇದೇ ಕಾರಣಕ್ಕಾಗಿ ನಮಾಜಿನಲ್ಲಿ ಸಹವಿನ ಸುಜೂದ್, ನಮಾಜಿನ ಲೋಪದೋಷಗಳನ್ನು ಪರಿಹರಿಸುವಂತೆ ಫಿತ್ರ್ ಜಕಾತ್ ಉಪವಾಸದ ಲೋಪದೋಷಗಳನ್ನು ಪರಿಹರಿಸುತ್ತದೆ ಎಂದು ವಿದ್ವಾಂಸರು ವಿವರಿಸಿದ್ದಾರೆ. 2, ಈದ್ ಹಬ್ಬದಂದು ಬಡವರಿಗೆ ಊಟ ಹಾಕುವುದು ಮತ್ತು ಅವರಿಗೆ ಸಂತೋಷ ಕೊಡುವುದು. ರಮಲಾನ್ ಕೊನೆಯ ದಿನ ಅಸ್ತಮಾನದೊಂದಿಗೆ ಫಿತ್ರ್ ಜಕಾತ್ ಕಡ್ಡಾಯವಾಗುತ್ತದೆ ಎಂಬ ವಿಚಾರವನ್ನು ನಾವು ತಿಳಿದಿರಬೇಕಾಗಿದೆ. ಅಂದರೆ ರಮಲಾನಿನ ಕೊನೆ ಗಳಿಗೆ ಮತ್ತು ಶವ್ವಾಲಿನ ಆರಂಭದ ಗಳಿಗೆ ಸಂಗಮಗೊಳ್ಳಬೇಕು. ಆ ಸಂದರ್ಭದಲ್ಲಿ ಯಾವ ಊರಿನಲ್ಲಿ ಇರುತ್ತಾರೋ ಆ ಊರಿನಲ್ಲಿ ನೀಡಬೇಕು. ಅಲ್ಲಿ ಅರ್ಹರು ಇಲ್ಲದೆ ಹೋದರೆ ಬೇರೆ ಊರಿಗೆ ವರ್ಗಾಯಿಸಬಹುದು. ಆದ್ದರಿಂದ ಅಸ್ತಮಾನದ ನಂತರ ಜನಿಸಿದ ಮಗು ಮತ್ತು ಆ ನಂತರ ಮದುವೆಯಾದ ಮಡದಿಯ ಪರವಾಗಿ ಜಕಾತ್ ಕಡ್ಡಾಯವಿಲ್ಲ. ಅದೇ ಪ್ರಕಾರ ಅಸ್ತಮಾನದ ನಂತರ ಸಂಭವಿಸಿದ ಮರಣ, ತಲಾಖ್, ಮಾಲಕತ್ವದ ರದ್ದತಿ ಮುಂತಾದ ಕಾರಣಗಳಿಂದ ಜಕಾತಿನ ಬಾಧ್ಯತೆಯಿಂದ ಮುಕ್ತವಾಗುವುದೂ ಇಲ್ಲ. ಕಡ್ಡಾಯವಾದ ಸಮಯದಿಂದ ಮರುದಿನ ಅಸ್ತಮಾನದ ಮೊದಲು ಕೊಡುವುದು ಕಡ್ಡಾಯವಾದ ಸಮಯವಾಗಿರುತ್ತದೆ. ಆದ್ದರಿಂದ ಈದುಲ್ ಫಿತ್ರ್ ದಿನ ಮುಗಿಯುವವರೆಗೆ ವಿಳಂಬ ಮಾಡುವುದು ನಿಷಿದ್ಧ. ಆದರೆ ಸಂಪತ್ತು ಅಥವಾ ಅರ್ಹ ವ್ಯಕ್ತಿಯ ಅನುಪಸ್ಥಿತಿಯ ಕಾರಣದಿಂದ ತಡವಾದರೆ ತಪ್ಪಿಲ್ಲ. ಅದೇ ವೇಳೆ ಯಾವುದೇ ಕಾರಣವಿಲ್ಲದೆ ತಡ ಮಾಡಿದರೆ ಆತ ತಪ್ಪಿತಸ್ಥನಾಗುತ್ತಾನೆ. ಅದು ಅದರ ಪ್ರತಿಫಲದಲ್ಲಿ ಚ್ಯುತಿ ತರುವ ಮೂಲಕ ಅದು ಇತರ ಸಾಮಾನ್ಯ ದಾನ ಧರ್ಮದ ಸಾಲಿಗೆ ಸೇರಿಬಿಡುತ್ತದೆ. ಆದ್ದರಿಂದ ಅತಿ ಶೀಘ್ರವಾಗಿ ಅದನ್ನು ಸಂದಾಯ ಮಾಡುವುದು ಅವನ ಪಾಲಿಗೆ ಕಡ್ಡಾಯವಾಗಿರುತ್ತದೆ. ಈದ್ ನಮಾಜ್ ಮುಗಿಯುವವರೆಗೆ ವಿಳಂಬ ಮಾಡುವುದು ಕರಾಹತ್. ನಮಾಜಿಗೆ ಮೊದಲೇ ಕೊಡುವುದು ಸರಿಯಾದ ಕ್ರಮ. ಅದು ಅತ್ಯಂತ ಶ್ರೇಷ್ಠ ಸಮಯ. ಇದನ್ನೇ ಹದೀಸಿನಲ್ಲಿ
ಪೂರ್ಣ ಪ್ರತಿಫಲ ಸಿಗುವ ಸ್ವೀಕೃತ ದಾನ ಎಂದು ಶಿಫಾರಸು ಮಾಡಲಾಗಿದೆ. ಆದ್ದರಿಂದ ಅದು ಸುನ್ನತ್ ಆಗಿರುತ್ತದೆ. ಆದರೆ ಬಂಧುಗಳು ನೆರೆಮನೆಯವರನ್ನು ನಿರೀಕ್ಷಿಸುವ ಸಲುವಾಗಿ ಅಸ್ತಮಾನದವರೆಗೆ ಮುಂದೂಡುವುದು ತಪ್ಪಿಲ್ಲ. ಮಾತ್ರವಲ್ಲ, ಅದು ಸುನ್ನತ್ ಕೂಡ ಆಗಿರುತ್ತದೆ. ರಮಲಾನ್ 1ರಿಂದಲೇ ಫಿತ್ರ್ ಕೊಡುವುದು ಸಮ್ಮತವಾಗಿರುತ್ತದೆ. ಆದರೆ ಪಡೆದವನು ಝಕಾತ್ ಕಡ್ಡಾಯವಾಗುವ ಸಂದರ್ಭದಲ್ಲಿ ಅದಕ್ಕೆ ಅರ್ಹನಾಗಿರಬೇಕು. ಯಾರದು ಕೊಡಲಾಗುತ್ತದೋ ಅವರ ಊರಿನ ಮುಖ್ಯ ಆಹಾರದಿಂದ ನೀಡಬೇಕು. ಅಕ್ಕಿ ಸೇವಿಸುವ ಊರಿನಲ್ಲಿ ಅಕ್ಕಿಯನ್ನು, ಗೋಧಿ ಸೇವಿಸುವ ಊರಿನಲ್ಲಿ ಗೋಧಿಯನ್ನು, ರಾಗಿ ಅಥವಾ ಜೋಳ ಬಳಸುತ್ತಿದ್ದರೆ ಆಯಾ ಧಾನ್ಯವನ್ನು ಕೊಡಬೇಕು. ಇಲ್ಲಿ ಪಡೆಯುವವನ ಆಸಕ್ತಿಯನ್ನು ಪರಿಗಣಿಸಬೇಕೇ ಹೊರತು ಕೊಡುವವನ ಆಹಾರವನ್ನಲ್ಲ. ಪಡೆಯುವವನ ಆಸಕ್ತಿ ಊರಿನ ಮುಖ್ಯ ಆಹಾರ ಧಾನ್ಯದಲ್ಲಿ ಇರುವುದರಿಂದ ಅದನ್ನು ಊರಿನ ಬಡವರಿಗೆ ಕಡ್ಡಾಯವಾಗಿ ಹಂಚಬೇಕು. ಕುರ್ಆನ್ನಲ್ಲಿ ಹೇಳಲಾದ 8 ವಿಭಾಗವು ಝಕಾತಿನ ಹಕ್ಕುದಾರರಾಗಿರುತ್ತಾರೆ. ಆದರೆ 3 ಫಕೀರರಿಗೆ ಅಥವಾ ಹಕ್ಕುದಾರರಾದ ಬೇರೆ ವಿಭಾಗದ 3 ಇವರಿಗೆ ಮಾತ್ರ ಫಿತ್ರ್ ಝಕಾತು ಕೊಡಬಹುದು ಎಂದು ಒಂದು ವಿಭಾಗ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಒಂದೇ ವರ್ಗಕ್ಕೆ ಮಾತ್ರ ಝಕಾತು ಕೊಡಬಹುದು ಎಂದು ಇಬ್ನು ಉಮರ್ ರಲಿಯಲ್ಲಾಹು ಅನ್ಹು, ಇಬ್ನು ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಮುಂತಾದವರಿಂದ ವರದಿಯಾಗಿದೆ. ಇಮಾಮ್ ಅಬೂ ಹನೀಫಾ ಅವರ ಅಭಿಪ್ರಾಯ ಇದೇ ಆಗಿದೆ. ಇದೇ ಅಭಿಪ್ರಾಯವನ್ನು ಬೇರೆ ಕೆಲವು ಶಾಫಿഈ ವಿದ್ವಾಂಸರು ಆಯ್ಕೆ ಮಾಡಿದ್ದು ಒಬ್ಬರಿಗೆ ಕೊಟ್ಟರೂ ಸಂದಾಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಕ್ಷ್ಯಧಾನ್ಯದ ಬದಲಿಗೆ ಅದರ ಬೆಲೆ ಕೊಟ್ಟರೆ ಸಿಂಧುವಲ್ಲ. ಅಬೂ ಹನೀಫಾ ಇಮಾಮರ ಅಭಿಪ್ರಾಯ ಪ್ರಕಾರ ಬೆಲೆ ನೀಡಬಹುದಾಗಿದೆ. ಅದೇ ಬೆಳೆ ಕೇಡು ಬಂದ, ಹುಳ ತಿಂದ ಅಥವಾ ಒದ್ದೆಯಾದ ಧಾನ್ಯ ಸಲ್ಲದು. ಒಬ್ಬನ ಪರವಾಗಿ 1 ಸಾಲು ಕೊಡಬೇಕು, ಅಂದರೆ 4 ಮುದ್ದು. 1 ಮುದ್ದು ಅಂದರೆ ಜೋಡಿಸಿದ 2 ಅಂಗೈಗಳಲ್ಲಿ ಹಿಡಿಯುವಷ್ಟು ಬೊಗಸೆ ಧಾನ್ಯ, ಅಥವಾ ಅಳತೆ ಪಾತ್ರೆಯಲ್ಲಿ 3.200 ಲೀಟರ್ ತುಂಬಬೇಕು. ಸರಿಸುಮಾರು 3 kgಗೆ ಕಡಿಮೆಯಾಗದಂತೆ ಕೊಡುವುದು ಸೂಕ್ಷ್ಮತೆ. ವಸಲ್ಲಲ್ಲಾಹು ವಸಲ್ಲಮ ವಬಾರಕ ಅಲಾ ಸಯ್ಯಿದಿನಾ ಮುಹಮ್ಮದ್ ವಅಲಾ ಆಲಿಹಿ ವಸಹಬಿಹಿ ಅಜ್ಮഈನ್.